ಇವರಿಗೆ ಮುದ್ದು ವಿದ್ಯಾರ್ಥಿಗಳು, ಊರಿನ ಹಿರಿಯರು ಎಲ್ಲರೂ ಕೆಲವು ನಿಮಿಷಗಳ ಕಾಲ ಮೌನಾಚರಣೆಯ ಮೂಲಕ ಅವರಿಗೆ ಭಾವಪೂರ್ಣ ಒಂದೇ ನಿಮಿಷ ಮೌನ ಆಚರಣೆಯ ಮೂಲಕ ಅವರಿಗೆ ಮನಸ್ಸಿಗೆ ಶಾಂತಿಯನ್ನು ನೀಡೋಣ ಎಂದು ಹೇಳಿ ಮೌನಾಚರಣೆ ಪ್ರಾರಂಭ. ಫೋಟೋ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಉಪಾಧ್ಯಕ್ಷರಾದಂತಹ ಮುದ್ದು ವಿದ್ಯಾರ್ಥಿಗಳು ಎಲ್ಲರೂ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಊರಿನ ಹಿರಿಯರೇ, ಮುಖ್ಯ ಗುರುಗಳೇ ಹಾಗೂ ನನ್ನ ಗುರುವೃಂದ ಮತ್ತು ನನ್ನ ಸಹೋದರರೇ, ಎಲ್ಲರಿಗೂ ಬಳಸುವ ದಿನ ಆ ಸೌಂದರ್ಯ ನೆನಪಿಗೋಸ್ಕರ ಈ ದಿನವನ್ನು ಭಾರತಾದ್ಯಂತ ಅತ್ಯಂತ ಸಂಭ್ರಮವನ್ನು ನವೆಂಬರ್ 26, 1949 ಸ್ವೀಕರಿಸಿದರು. ಆದರೆ ಪೂರ್ಣ ಸ್ವರಾಜ್ಯದ ನೆನಪಿಗಾಗಿ ಜನವರಿ 26, 1950 ಜಾರಿಗೆ ತಂದರು. ಸಂವಿಧಾನ ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾದವು. ಸಂವಿಧಾನ ಕರಡು ಸಮಿತಿಯ ಇಂದು ದೆಹಲಿಯ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಪತಿಗಳು ಸಂವಿಧಾನ ರಚನೆಗೆ ಶ್ರಮಿಸಿದ ಎಲ್ಲ ಗಣ್ಯರಿಗೆ ನಮಿಸುತ್ತಾ ಮೇಲೆ ಈ ಊರಿನ ಗಣ್ಯಮಾನ್ಯರು, ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರಿವರೆಲ್ಲದೆ ವೇದಿಕೆಯ ಮುಂಭಾಗ ಈ ಒಂದು 77ನೆಯ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಎಲ್ಲರನ್ನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೆಸಿಕೊಡುವ ಕಾರ್ಯಕ್ರಮವಾಗಿದ್ದು, ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟವನ್ನು ಫೋಟೋ ಪೂಜೆಯ ಮೂಲಕ ನೆರವೇರಿಸೋಣ. ಈ ಒಂದು ಫೋಟೋ ಪೂಜೆಯನ್ನು Good morning to all. Today we are celebrating 17th Republic Day. First of all, I wish you a very happy Republic Day. As you know, on this day our Constitution, soldiers and freedom fighters who worked hard and sacrificed gives us two lives. Jai Hind. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. ಈ ವರ್ಷ ನಾವು 70ನೇ ಗಣರಾಜ್ಯ ದಿನವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಡಾಕ್ಟರ್ BR ಸ್ವರಾಜ್ ಕಾನೂನಾಗಿದೆ. ಸಂವಿಧಾನ ರಾಷ್ಟ್ರೀಯ ಹಬ್ಬವಾಗಿದೆ. ನಾವು ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ನನಗೆ ನನ್ನ ದೇಶ ಎಂದರೆ ತುಂಬಾ ಇಷ್ಟ. ನಾನು ಭಾರತೀಯರಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ. ವೇದಿಕೆ ಮೇಲೆ ಆಶೀರ್ವಾದ. ನಾವ್ ಹೆಂಗ್ ಮಾಡಿದ್ರೆ ನಾವು ನಮ್ಮ ಗಣರಾಜ್ಯೋತ್ಸವಕ್ಕೆ ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ನಾವು ನಮ್ಮ ದೇಶವನ್ನು ಪ್ರೀತಿಸೋಣ, ನಾವು ನಮ್ಮ ಸಂವಿಧಾನವನ್ನು ಗೌರವಿಸೋಣ, ದೇಶದ ಅಭಿವೃದ್ಧಿಗೆ ಭಾಗ್ಯ ಎಂದು ತಿಳಿಸುತ್ತೇವೆ. ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಜೈ. ಇನ್ನು ಜನವರಿ 26 ನಾವೆಲ್ಲರೂ ಪ್ರಥಮವಾಗಿ ಗಣರಾಜ್ಯೋತ್ಸವ ಶುಭಾಶಯಗಳು. ನಾವು ಪ್ರತಿ ವರ್ಷ ಜನವರಿ 26 ಗಣರಾಜ್ಯೋತ್ಸವದ ಶುಭಾಶಯವಾಗುತ್ತದೆ.
ರಾಷ್ಟ್ರೀಯ ಸಲಾಮೆ. ಸರ್ ಕರೆಕ್ಟ್ ರಾಷ್ಟ್ರಗೀತೆ ಏಕ್ ಸಾಥ್ ಶುರು. ದೇಶಕ್ಕೆ ಸ್ವಾತಂತ್ರ್ಯ 1947 ಆಗಸ್ಟ್ 15ರಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ತದನಂತರ ಈ ದೇಶಕ್ಕೆ ಒಂದು ಕಾನೂನು ರಚನೆಯನ್ನ ಬಹಳಷ್ಟು ಅವಶ್ಯಕತೆ ಇತ್ತು. ಅವಾಗ ಒಂದು ಕರಡು ಸಮಿತಿಯ ರಚನೆ ಮಾಡ್ತಾರೆ. ಆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನು ಮಾಡ್ತಾರೆ. 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬರ್ತದೆ. ಅಲ್ಲಿಂದ ಇಲ್ಲಿವರೆಗೆ ನಾವು ನೀವು ಕೂಡ ಈ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಿಸ್ತಾ ಬಂದಿರುವ ಬಂಧುಗಳೇ, ಇವತ್ತು ನಾವು ನೀವು ಸುರಕ್ಷಿತವಾಗಿ ಈ ದೇಶದಲ್ಲಿ ಈ ಗಣರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ತ್ಯಾಗ ಬಲಿದಾನದಿಂದ ನಾವು ನೀವು ಅತ್ಯಂತ ಸಡಗರದಿಂದ ಈ ಗಣರಾಜ್ಯೋತ್ಸವ ಆಚರಿಸ್ತಾ ಬಂಧುಗಳೇ, ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ದೇಶ ಪ್ರೇಮವನ್ನ ಈ ದೇಶದ ಯಾವ ಜನರು ಯಾವ ಕಾಲಕ್ಕೂ ಮರೆಯಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು 53,000 ಗ್ರಂಥಗಳ ಅಧ್ಯಯನ ಮಾಡಿ ಯಾವ ಪುಟದಲ್ಲಿ ಏನಿದೆ ಅಂತ ಯಾವಾಗೂ ಕೇಳಿದ್ರು ಕೂಡ ಹೇಳುವಂತ ಜ್ಞಾನಿಗಳಾಗಿದ್ರು. ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಕೋರ್ಟಿನಲ್ಲಿ ವಾದ ಮಾಡುವ ಸಂದರ್ಭದಲ್ಲಿ ಒಂದು ಪತ್ರ ಬರ್ತದೆ. ಆ ಪತ್ರ ಮಧ್ಯಾಹ್ನ 1 ಗಂಟೆಗೆ ಪತ್ರ ಬರ್ತದೆ. ಆ ಪತ್ರವನ್ನು ನೋಡಿ ಆ ಜೋಬಲ್ಲಿ ಇಟ್ಟುಕೊಳ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಬ್ರಿಟಿಷ್ ಜಡ್ಜು ಡಾಕ್ಟರ್ BR ಅಂಬೇಡ್ಕರ್ ಕೇಳ್ತಾರೆ, ಇದು ಮಧ್ಯಾಹ್ನ ನಿಮಗೆ ಪತ್ರ ಬಂತು, ಅದರಲ್ಲಿ ಏನು ಅಂತ ಕೇಳಿದ್ರೆ ಅವರ ಧರ್ಮ ಪತ್ನಿ ತೀರಿಕೊಂಡಿದ್ದಾಳೆ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಆ ಜಡ್ಜ್ಗೆ ಹೇಳ್ತಾರೆ. ಆ ಬ್ರಿಟಿಷ್ ಜಡ್ಜ್, ನಾನಾದ್ರೆ ನನ್ನ ಹೆಂಡತಿ ತೀರ್ಕೊಂಡಿದ್ರೆ ನಾನು ಕೋರ್ಟ್ ಬಿಟ್ಟು ಹೋಗ್ತಿದ್ದೆ ಅಂತ ಹೇಳಿ ಬ್ರಿಟಿಷ್ ನ್ಯಾಯಾಧೀಶ ಅಂಬೇಡ್ಕರ್ ಹೇಳ್ತಾರೆ. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಕೆಚ್ಚದೆಯ ಹೋರಾಟ ಮಾಡಿರುವ 47 ಜನರ ಸ್ವಾತಂತ್ರ್ಯ ಹೋರಾಟಗಾರರ ತೀರ್ಪು ಅವತ್ತು ಅವರ ಪರವಾಗಿ ವಾದ ಮಾಡುವ ಇತ್ತು. ಅದಕ್ಕೋಸ್ಕರ ಈ ದೇಶಕ್ಕಾಗಿ ಹೋರಾಟ ಮಾಡಿರುವ ಸ್ವಾತಂತ್ರ್ಯ ಹೋರಾಟಗಾರರ ಸಲುವಾಗಿ ವಾದ ಮಾಡಿ ಅವರ ಗಲ್ಲ ಶಿಕ್ಷೆಯನ್ನು ತಪ್ಪಿಸುವ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಮಾಡಿದ್ದಾರೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯವನ್ನು ಮಾಡಿಲ್ಲ, ಆದರೆ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಬಂಧುಗಳೇ. ಈ ದೇಶಕ್ಕೆ ಒಂದು ಭಗತ್ ಸಿಂಗ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ನೂರಾರು ಸ್ವಾತಂತ್ರ್ಯ ಹೋರಾಟಗಾರ ಆದರ್ಶವನ್ನ ನಾವು ನೀವು ಕೂಡ ಪಾಲಿಸೋಣ. ಅದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ಒಂದು ಕೇಂದ್ರ ಅನುದಾನದಲ್ಲಿ ಸರ್ಕಾರ ಕನ್ನಡ ಗಂಡು ಮಕ್ಕಳ ಶಾಲೆ ಮಂಜೂರಾತಿ ಆಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ಸ್ಥಳಾಂತರವಾಗಿದೆ. ಅದಕ್ಕೋಸ್ಕರ ನಮ್ಮ ಮಾಜಿ ಕೇಂದ್ರ ಮಂತ್ರಿಗಳಾದ ರಮೇಶ್ ಜಿಗಜಿಣಗಿ ಅವರ ಹತ್ರ ಹೋಗಿ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತು ಗ್ರಾಮದ ಎಲ್ಲ ಪ್ರಮುಖರನ್ನು ಕರೆದುಕೊಂಡು ಹೋಗಿ ಅದನ್ನ ಇಲ್ಲೇ ಆಗುವ ಹಾಗೆ ಮತ್ತು ಈ ವೇದಿಕೆ ಮೇಲೆ ಶಾಸಕರಿಗೆ ಬೇಕಾದವರು ಬಹಳಷ್ಟು ಜನ ಇರುವುದರಿಂದ ಅವರು ಕೂಡ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಯಾವುದೇ ಪಕ್ಷ ಭೇದವನ್ನು ಮರೆತು ಈ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಒಂದು ಸ್ಕೂಲ್ ಕಟ್ಟಡ ಆಗುವ ಕಾರ್ಯವನ್ನ ನಾವು ನೀವೆಲ್ಲ ಕೂಡ ಮಾಡೋಣ ಅಂತೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ. ನಿಮ್ಮೆಲ್ಲರ ಒಂದು ಸಂತೋಷದಾಯಕವಾದಂತ ಒಂದು ದಿವಸ 1947 ಆಗಸ್ಟ್ 15 ಸ್ವತಂತ್ರ ದೊರಕಿತು. ಮುಂದೆ ನಾವು ಹೆಂಗಪ್ಪ ಅಂದ್ರೆ ಯಾವುದೇ ಒಂದು ದಾರಿ ಇಲ್ಲ, ವಿಚಾರಧಾರೆಗಳಿಲ್ಲ ಮತ್ತು ಕರ್ತವ್ಯಗಳ ಲೋಪದೋಷಗಳು, ಇವೆಲ್ಲ ವಿಚಾರಗಳನ್ನ ಸಂವಿಧಾನ ರಚನೆ ಆಗ್ಬೇಕಾಯ್ತು. ಆವಾಗ
1957 ಜನವರಿ 26ರಂದು ಸಂವಿಧಾನ ರಚನೆ ಆಯಿತು. ಇಲ್ಲಿವರೆಗೆ ನಾವು ನೀವೆಲ್ಲ ಎಲ್ಲ ಮಹಾನಾಯಕರ ತ್ಯಾಗ ಬಲಿದಾನಗಳ ವಿಚಾರಗಳನ್ನ ಹೇಳ್ತಾ ಬರುವುದು. ನಾವು ಹೆಂಗಪ್ಪ ಅಂದ್ರೆ ಬಹಳ ಸ್ವತಂತ್ರ ಸಿಕ್ಕ ಬಳಿಕ ಬಹಳ ಸಂಕೋಲೆಗಳಿದ್ದವು. ಈಗ ಸಂವಿಧಾನ ರಚನೆ ಆದ ಬಳಿಕ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ, ಸಾಮಾಜಿಕ ವಿಚಾರಗಳು, ಸಮಾಜದಲ್ಲಿ ಏನಿರಬೇಕಪ್ಪ, ಕಟ್ಟ ಕಡೆಯಲ್ಲಿರ್ತಕ್ಕಂಥ ವ್ಯಕ್ತಿಗೂ ತಮ್ಮದೇ ಆದಂತ ಒಂದು ಏನು ಸರ್ಕಾರದಾಗಲಿ ಒಂದು ಯಾವುದೇ ಯೋಜನೆಗಳನ್ನಾಗಲಿ ಮುಟ್ಟಬೇಕಾದ್ರೆ, ಭಾರತ ದೇಶ ಸರ್ವೋತ್ತಮಕ ಅಭಿವೃದ್ಧಿ ಆಗಬೇಕಾದ್ರೆ, ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಏನ್ ಮಾಡಬೇಕು ಅನ್ನುವಂಥ ವಿಚಾರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಟ್ಟುನಿಟ್ಟಿನ ತಮ್ಮ ಸಂವಿಧಾನದಲ್ಲಿ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೂ, ಎಲ್ಲ ಸಮಾಜದವರಿಗೂ, ಕಟ್ಟುಪಾಡದವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ವಿಚಾರದಿಂದ ಅವರು ಕರಡು ನೀತಿಯನ್ನು ಅವರ ಒಂದು ಏನು ಅಧ್ಯಕ್ಷತೆಯಲ್ಲಿ ರೂಪಿಸಿದರು. ಅವಾಗ ಭಾರತದ ಎಲ್ಲ ಒಂದು ಸಂವಿಧಾನವನ್ನು ರಚನೆ ಆಯಿತು. ಮುಂದೆ ಅವಾಗ ದೇಶದ ಸರ್ವೋನ್ನತ ಅಭಿವೃದ್ಧಿಗೆ ಮತ್ತು ಅಧಿಕಾರ ವರ್ಗ ಮತ್ತು ಇನ್ನೆಲ್ಲ ವಿಚಾರಗಳನ್ನ ವಿಚಾರ ಮಾಡಕ್ಕೆ ಅವಕಾಶಗಳಾಯಿತು. ಇವಾಗ ನಾನು ಕೇವಲ ಮಹಾನಾಯಕರು ಹಾಗೆ ಮಾಡೋರು ಹೀಗೆ ಮಾಡೋರು ಅನ್ನೋಕ್ಕಿಂತ ನಾವೆಲ್ಲ ಪ್ರತಿ ವರ್ಷ 1947 ಆಗಸ್ಟ್ 15 ಏನ್ ಮಾಡ್ತೇವಪ್ಪ ಅಂದ್ರೆ ಅದನ್ನು ಆಚರಣೆ ಮಾಡ್ತೇವೆ. ಈ ಒಂದು ಜನವರಿ 20 ಆಚರಣೆ ಮಾಡ್ತೀವಿ. ನಾನು ಏನು ಹೇಳಕ್ಕೆ ಇಷ್ಟಪಟ್ಟ, ಸಂವಿಧಾನದ ವಿಚಾರವಾಗಿ ನಮಗೆ ಬೇಕಂತ ಕರ್ತವ್ಯಗಳನ್ನ ನಮಗೇನು ಬಹಳ ತ್ಯಾಗ ಮಾಡೋರಪ್ಪ, ಬಲಿದಾನ ಇತ್ತು, ಬಹಳ ಶ್ರಮ ಪಟ್ಟರು ಅನ್ನೋದು ಎಷ್ಟು ಮುಖ್ಯದ ಅಷ್ಟೇ ಮುಖ್ಯವಾದಂತ ಘಟ್ಟ ನಮಗೆ ಕೊಟ್ಟಂತ ಅವಕಾಶಗಳು. ಇವತ್ತ MP ಆಗಿರ್ಬೋದು, MLA ಆಗಿರ್ಬೋದು, ನಮ್ಮ ಶಿಕ್ಷಕ ಬಾಂಧವರಾಗಿರ್ಬೋದು, ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು, ಮತ್ತು ಒಬ್ಬ ರೈತನಾಗಿರಬಹುದು. ಏನ್ ಹೇಳಕ್ಕೆ ಸಮಯ ಪ್ರಜ್ಞೆ ಬಹಳ ಮುಖ್ಯ. ಮನುಷ್ಯನಿಗೆ ಈ ಮಕ್ಕಳು ಕಲ್ಯಾಣ ಇವರಿಗೆ ಯಾವ ಸಮಯದಲ್ಲಿ ನಾವು ವಿದ್ಯಾಭ್ಯಾಸ ಕೊಡಬೇಕು ಅದು ಬಹಳ ಮುಖ್ಯ. ಇವ್ರನ್ನ ಇನ್ನೊಂದು 10-15 ವರ್ಷ ಆದ ಬಳಿಕ ಈ ಮಕ್ಕಳನ್ನು ನಾವು ವಿದ್ಯಾಭ್ಯಾಸ ಕೊಡಬೇಕಂದ್ರೆ ಅದು ಸಾಧ್ಯ ಇಲ್ಲ. ಹಾಗ ನಾನೇನು ಎಲ್ಲ ಶಿಕ್ಷಕ ಬಾಂಧವರಿಗೆ, ರೈತಾಪಿಯವರಿಗೆ ಹಾಗೂ ಪಾಲಕರಿಗೆ ಮತ್ತು ಮೇಲಿಕೆಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಪೇಡೆಯವರು, ಎಲ್ಲ ವರ್ಗದವರಿದ್ದು ನಾವು ಏನಪ್ಪ ಅಂದ್ರೆ ನಮ್ಮ ಕರ್ತವ್ಯದಲ್ಲಿ ಸ್ವಾವಲಂಬಿಗಳಾಗಿ ಹೃದಯ ಸ್ಪರ್ಶಿ ಕೆಲಸ ಮಾಡಬೇಕಾದಂತ ವಿಚಾರಗಳಿರ್ತಾವೆ. ನಾವು ಕೇವಲ ಆಚರಣೆ ಮಾಡೋರು ಅಷ್ಟೇ ಅಲ್ಲ, ನಮ್ಮ ಕರ್ತವ್ಯಗಳೇನು, ನಮ್ಮ ಕರ್ತವ್ಯಗಳು ನಾವು ನಿಭಾಯಿಸಬೇಕಾಗ್ತದೆ. ಅದು ಯಾರೊಬ್ಬರು ಶಿಕ್ಷಕರಾಗಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, ನೀವು ಮಾರ್ಮಿಕವಾಗಿ ನಿಮ್ಮ ಹೃದಯ ಸ್ಪರ್ಶಿ, ನಿಮ್ಮ ಹೃದಯ ತಟ್ಟಿ ನೀವು ಕೆಲಸ ಮಾಡ್ರಿ. ಆವಾಗ ಅದರ ಬಗ್ಗೆ ಅವರಿಗೆ ತನಗೇ ಅರಿವು ಆಗುತ್ತೆ. ಅದಕ್ಕೆ ಸಮಾಜದಲ್ಲಿ ಬಹಳ ಏನಪ್ಪ ಅಂದ್ರೆ ಅವರವರು ಕರ್ತವ್ಯ ಅವ್ರು ಮಾಡ್ಬೇಕಾಗ್ಯದ. ಈಗ ಸೈನಿಕರು ಕರ್ತವ್ಯ ಮಾಡ್ತಾರೆ, ನಮ್ಮ ಕರ್ತವ್ಯ ನಾವು ಮಾಡ್ಬೇಕಾಗ್ಯದ. ಪ್ರತಿಯೊಬ್ಬರ ಕರ್ತವ್ಯ ಬಹಳ ಮುಖ್ಯದ. ಮಕ್ಕಳ ಕರ್ತವ್ಯ ಅವ್ರು ಮಾಡ್ಬೇಕದ. ಪಾಲಕರು ಏನಪ್ಪಾ ಅಂದ್ರ ಶಿಕ್ಷಣಕ್ಕೂ ಬಹಳ ಮಹತ್ವ ಕೊಡ್ಬೇಕಾಗ್ಯದ. ಅವಾಗ ಪಾಲಕರು ಏನಪ್ಪಾ ಅಂದ್ರ ಆ ಒಂದು ಶಿಕ್ಷಕ ಬಾಂಧವರಾಗಲಿ ಅವರನ್ನು ಸ್ಪಂದನೆ ಮಾಡಿ ತಮ್ಮ ಮಗುವಿನ ವಿಚಾರಗಳನ್ನ ಇಲ್ಲಿ ಏನು ಯಾವ ಮಟ್ಟಕ್ಕೆ ಕಲಿತಾನ ಅಂತ ಅದನ್ನು ಒಂದು ಅಬ್ಸರ್ವೇಷನ್ ಮಾಡ್ಬೇಕು. ನಾ ಹೇಳಿದಲ್ಲ, ಸಮಯ ಬಹಳ ಮುಖ್ಯದ. ಸಮಯ ಹೋದ ಬಳಿಕ ನಾವು ಮತ್ತೆ ಈಗ ನಾವೇನು 7th 8ನೇ ತನಕ ಅಪ್ ಟು 1 to 7 10th ಫೌಂಡೇಶನ್ ಇರ್ತದೆ. ಅದಕ್ಕೆ ನಮ್ಮ ಅಗರಿಕೆರೆ ಗ್ರಾಮದಲ್ಲಿ ಏನೋ ಒಂದು ಸಮಸ್ಯೆ ಅದಪ್ಪ ಅಂತ ಕೇಳಿದ್ರ, ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಒಂದು ಕೇವಲ ಹೈಸ್ಕೂಲ್ ಐತಿ, ಇನ್ನೊಂದು ಹೈಸ್ಕೂಲ್ ಅದ. ಇಲ್ಲಿವರೆಗೆ ಹೆಂಗಪ್ಪ ಅಂದ್ರೆ ಬಹಳ ದೊಡ್ಡ ನಾಯಕರದಾರ.
ಎಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆವು, ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದೆವು. ಆದ್ರೆ ಶಿಕ್ಷಣದ ಒಂದು ಸಾಮಾಜಿಕ ಇಂಗ್ಲಿಷ್ ಸ್ಕೂಲ್ ಸಹ ಆಗ್ಯದ. ಇನ್ನೂ ಒಂದು ಅಲ್ಲಿವರೆಗೆ ಇಲ್ಲಿ ತನೂ ನಾವ್ ಯಾರು ಎಲ್ಲಾರು ಕೂಡಿ ಒಂದು ಹೈಸ್ಕೂಲ್, ಇನ್ನೊಂದು ಹೈಸ್ಕೂಲ್ ಮಾಡಿಲ್ಲ, ಒಂದು ಕಾಲೇಜ್ ಮಾಡಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಒಂದು 4 ಜನ 8 ಜನ ಇದ್ದೆವು. 8 ಜನ ಇವರು 4 ಮಂದಿ ಮುಂದೆ ಹೋಗಕ್ಕೆ ನಾವು 4 ಮಂದಿ ಅವ್ರ ಕಾಲ ಹಿಂಜಾಗ್ತೇವೆ. ಅಲ್ಲಿ ಮತ್ತೆ ನಾವು ಹೋಗೋಣ ಈ ಗಿಡಕ್ಕೆ ಇವು 4 ಮಂದಿ ಮತ್ತೆ ನಮಗ್ ತಗ್ತಾರು. ಹಂಗಾಗಿ ಈ ಗ್ರಾಮ ಹೆಂಗ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಶಿಕ್ಷಣದಿಂದ ಈಗ KGS ಶಾಲೆ, HPS ಶಾಲೆ, ಉತ್ತಮ ಹೈಸ್ಕೂಲ್ ಅಲ್ಲಿ ಉತ್ತಮ ಶಿಕ್ಷಣ ಅದ. ಅದು ಏನಲ್ಲ, ಯಾವಾಗಲೂ ಕಾಂಪಿಟೇಷನ್ ಇಲ್ಲ. ಹೆಂಗಪ್ಪ ಅಂದ್ರ ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಐತಿ. ಆ ಕಾಂಪಿಟೇಷನ್ ಯುಗದಲ್ಲಿ ಹೆಂಗಿರ್ಬೇಕಂದ್ರೆ ಈಗ ನಮ್ಮ ಹೈಸ್ಕೂಲ್ ಶಿಕ್ಷಕರು ಎಲ್ಲ ಬಂದಾರ. ಇನ್ನೊಂದು ಹೈಸ್ಕೂಲ್ ಆಗ್ಲಿ ಹೆಂಗಪ್ಪ ಅಂತ ಕೇಳಿದ್ರೆ ಕಾಂಪಿಟೇಷನ್ ಬರ್ತದ, ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇತ್ತು, ಆ ಮಕ್ಕಳ ಗುಣಮಟ್ಟ ಏನು, ಈ ಮಕ್ಕಳ ಗುಣಮಟ್ಟ ಏನಿಲ್ಲ ಅನ್ನೋದು ಒಂದು ಕೇವಲ ಬೇನೂರು, ಖ್ಯಾಡ್ಗಿ, ರೋಡ್ಗಿ ಇಲ್ಲಿರ್ತಕ್ಕಂಥ 23 ಹಳ್ಳಿಯ ಜನ ಇಲ್ಲಿ ಇದೇ ನಮ್ಮ ಹೈಸ್ಕೂಲ್ದಾಗ ಕಲ್ತಾರ. ಆದ್ರೆ ನಾ ಕಲ್ತಿಲ್ಲ. ನಾ ಬರೀ 7ನೇ ಕಲ್ತ ಬಳಿಕ ಈ ಅಗರ್ಕೆರೆ ಬಿಟ್ಟು ಡಿಗ್ರಿ ಮುಗಿಯವರೆಗೆ ನಾನು ಇಂಡಿಯಲ್ಲೇ ಕಲ್ತೀನಿ. ಇದು ನಮ್ಮ ಅಗರ್ಕೆರೆ ಹೈಸ್ಕೂಲ್. ಆದ್ರೆ ಈ ಅಗರ್ಕೆರೆ ಹೈಸ್ಕೂಲ್ ಅಲ್ಲಿ ಕಲ್ತವ್ರು ಬಹಳ ದೊಡ್ಡ ಸರ್ಜನ್ ಆಗ್ಯಾರ, ಬಹಳ ದೊಡ್ಡ ವಿದ್ವಾಂಸರಾಗ್ಯಾರ, ಬಹಳ ಉನ್ನತ ವರ್ಗದಾಗ್ಯಾರ. ಆದ್ರೆ ನಾನೇನು ಎಲ್ಲ ವೇದಿಕೆ ಮೇಲೆ ಇಲ್ಲಿ ಭಾಷಣ ಮಾಡ್ತೇವೆ, ಹೋಗ್ಬಿಡ್ತೇವೆ. ಅದಕ್ಕೆ ದಯಮಾಡಿ ಮುಂದಿನ ನಿರ್ಮಾಣಗಳಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಈ ಗ್ರಾಮ ಅಭಿವೃದ್ಧಿ ಆಗ್ಬೇಕ, ರೈತನ ಕೆಲಸ ಏನ್ ಮಾಡಬೇಕು. ರೈತ ತಾನ ಇವನು 25-30 ಟನ್ ಕಬ್ಬು ಬೆಳಿತಾನ, ಅವ 70 ಟನ್ನಿಗೆ ಹೋಗ್ಬೇಕು. ಈ ಮಕ್ಕಳು ಹೆಂಗಪ್ಪ 60-70% ಮಾಡ್ತಾರ, ಅದು 94% ಹೋಗ್ಬೇಕು. ನಮ್ಮ ಮನಸ್ಸು ಹೆಂಗಪ್ಪ ಅಂದ್ರ ಸಿದ್ದೇಶ್ವರ ಅಪ್ಪಾಜಿ ಹೇಳ್ತಿರು, ದುಡಿಬೇಕಾದ್ರೂ ಆ ಕೆಲಸ ಬಹಳ ಮಾರ್ಮಿಕವಾಗಿ ಆ ಭೂಮಿ ಅಥವಾ ತನ್ನಲ್ಲಿರ್ತಕ್ಕಂಥ ವೃತ್ತಿ ಯಾವ ವೃತ್ತಿಯಲ್ಲಿರ್ಲಿ, ಪಿಡಿಒ ಆಗಿರ್ಲಿ, ಶಿಕ್ಷಕರಾಗಿರ್ಲಿ, ರೈತನಾಗಿರ್ಲಿ, ಹೆಂಗಪ್ಪ ನನ್ನ ಹುಳು ಸಾಕಬೇಕು. ಉಣಬೇಕಾದ್ರೂ ಹಂಗೆ ಉಣ್ಬೇಕಂತ, ಆ ದುಡಿಬೇಕಾದ್ರೂ ಹಂಗೆ ದುಡಿಬೇಕಂತ ಹೇಳಿ ನಮ್ಮ ಪೂಜ್ಯ ನಡನಾಳ ದೇವರು ಸಿದ್ದೇಶ್ವರ ಅಪ್ಪಾಜಿ ಹೇಳ್ತಿರು. ಹಂಗ ಯಾವುದೇ ಕರ್ತವ್ಯ ನಾವೆಲ್ಲ ವೇದಿಕೆ ಮೇಲೆ ಇದ್ದು ಈಗ ನಾ ಏನ್ ಹೇಳಕತ್ತೀನಿ ಅಂದ್ರೆ ಇಲ್ಲಿ ಹೇಳ ಮರ್ಯಾದೆ ಮಾಡ್ರಿ. ಅದ್ರ ಕೇಳಿದಾಗ ಒಂದಿಷ್ಟು ಸಮಯ ಸಿಕ್ಕಾವೆ. ಈ ಹಿಂದಿನ ಹೇಳಿದ್ವಿ, ಈಗ ಶಾಸಕರಂತೂ ಮಾಡಿಲ್ಲ, ನಾ ಭಾಷೆ ಹೇಳಿದವ್ರಿ. ಈಗ ಗೌರ್ಮೆಂಟ್ ಹೈಸ್ಕೂಲ್ ಮಾಡ್ರಿ, ಒಂದು ಮೊರಾರ್ಜಿ ಸ್ಕೂಲ್ ಮಾಡ್ರಿ ಅಂತ ಹೇಳಿದ್ರೆ ಅವ್ರು ಹೇಳ್ಕೋಕೆ ಬಂದು ನಾವು ಅವ್ರು ಸಾಕಾಗಿ ಅವ್ರದ್ದು ಬೆನ್ ಬಿಟ್ಟಿದ್ದೇವೆ. ಹೆಂಗಪ್ಪ ಅಂದ್ರೆ ಸಾಕಪ್ಪ ನೀ ಎತ್ತು ಹೇಳಿದ್ರು ಅವರು ಮಾಡಿಲ್ಲ. ಯಾಕಂದ್ರೆ ಶಿಕ್ಷಣದ ವಿಚಾರಕ್ಕೆ ಈಗೆಲ್ಲ ಒಟ್ಟು ಮಂದಿ ಇದ್ದವ್ರಿ. ಅಂದ್ರೆ ಮೊರಾರ್ಜಿ ಸ್ಕೂಲ್ ಮಾಡ್ರಿ, ಕೇವಲ ನಾವು ಊರಾಗ ಒಂದು ಡಾಂಬರ್ ರೋಡ್ ಮಾಡ್ದ, ಒಂದು ಬಿಲ್ಡಿಂಗ್ ಕಟ್ಟದ, 10 ದೇವಸ್ಥಾನಗಳ ಪೂಜೆ ಮಾಡೋದಕ್ಕಿಂತ ಮುಖ್ಯ ಒಂದು ಒಳ್ಳೆಯ 5 ಸ್ಕೂಲ್ ಗಂಟೆ ಬಡದ್ರ ಅದು 100 ದೇವಸ್ಥಾನಗಳ ಸಮಾನ ಅಂತ ಹೇಳಿ ಹಿರಿಯರು ಹೇಳ್ತಾರ. ಅದಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ಯಾರು ಅನ್ಯತಾ ಭಾವನೆ ಮಾಡಬೇಡಿ. ನಾನು ಹಿಂದೆ ಎಷ್ಟೋ ಮಂದಿ ಶಿಕ್ಷಕರು ಪ್ರಾಮಾಣಿಕವಾಗಿ, ಎಷ್ಟೋ ಮಂದಿ ರೈತರು ತಮ್ಮದೇ ಜೀವನದಲ್ಲಿ ಪ್ರಾಮಾಣಿಕರವಾಗಿ ಎಷ್ಟೋ ಮಂದಿ ಕರ್ತವ್ಯಗಳನ್ನು ಅವ್ರು ಮಾಡ್ಯಾರ. ಯಾರು ಕರ್ತವ್ಯಗಳನ್ನು ಮಾಡ್ಯಾರ, ಪ್ರಾಮಾಣಿಕವಾಗಿ ಮಾಡ್ಯಾರ, ಮನದಟ್ಟವಾಗಿ ಮಾಡ್ಯಾರ. ಎಲ್ಲ ಇದೇ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳಲ್ಲ ನಾನು, ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಈ ವೆಟರ್ನರಿ ಇರ್ಬೋದು ಮತ್ತು ಆರೋಗ್ಯ ಇಲಾಖೆ ಇರ್ಬೋದು, ನಮ್ಮ ಕರ್ತವ್ಯವನ್ನು ಮಾಡೋಣ. ಅವಾಗ ಇಂತಹ ಒಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡ್ತೇವೆ, ಅದಕ್ಕೆ ನಾವು ಆ ಮಾನ ನಾಯಕರು ತ್ಯಾಗ ಬಲಿದಾನಗಳನ್ನು ಕೊಟ್ಟು ನಮ್ಮ ಸ್ವತಂತ್ರ ತಂದು ಕೊಟ್ಟದಕ್ಕೆ ನಮ್ಮ ಅವಕಾಶಗಳು ಸಿಕ್ತಾವ. ಈ ಅವಕಾಶ ನೀವು ರಿಟೈರ್ಮೆಂಟ್ ಆಗ್ಯಾರ ಈ ಮಾದೇವಸರು. ಈಗ ಹೋಗಿ ಹೈಸ್ಕೂಲ್ನಾಗ ಕಲ್ಸ್ರಿ ಅಂದ್ರ ಅವ್ರು ಕಲ್ಸೋದಾಗಲ್ಲ, ಯಾಕಂದ್ರೆ ಸರ್ಕಾರ ರಿಟೈರ್ಮೆಂಟ್ ಕೊಟ್ಟಾರ. ಆದ್ರೂ ಕಲಿಸ್ಬೋದು. ಯಾಕಂತ ಹೇಳಿದ್ರೆ ಒಂದು ಉದಾಹರಣೆ, ನಮ್ಮ ಶಾಲೆ, ನಮ್ಮ ಮಕ್ಕಳು, ನಮ್ಮ ವಿಚಾರಧಾರೆ ಬೆಳೀಲಿ ಅಂದ್ರೆ ಹಿಂದೆ ನಮ್ಮ ದಿವಂಗತ ಜಗ್ಗಪ್ಪ ಸರ್ ಅವರು ಹೆಂಗಪ್ಪ ಅಂದ್ರೆ ಅವ್ರು ರಿಟೈರ್ಮೆಂಟ್ ಆಗ್ಯಾರು. ಇಲ್ಲಿ ಕೆಲವೊಂದು ಶಿಕ್ಷಕರು ಇರ್ಬೋದು, ಆದರೂ ಸಹಿತ ಹಿಂಗ ಒಂದು ಪಾಠ ಮಾಡಿಬಿಡ್ಬೇಕು, ಹಿಂಗ ನಾನು ಜೀವನದಲ್ಲಿ ಹಿಂಗ ಅಳವಡಿಸ್ಕೊಂಡಿನಿ ಅಂತ ಹೇಳಿ ಹೋಗಿ ಹೇಳ್ತಿರು. ಹಾಗೇನದ ಪ್ರತಿಯೊಂದು ರೈತರಾಗ್ಲಿ ಎಲ್ಲ ಇನ್ನು ಪಂಚಾಯತಿ ಚುನಾವಣೆ ಬಂದು ಇನ್ನು ಮತ್ತೆ ಹೋಗಿ ನಮಸ್ಕಾರಪ್ಪ ಮುಂದಿನ ದಿನಮಾನದಾಗ ನೀವು ಮತ್ತೆ ನಿಮಗೆ ನಾಳೆ ನಾವು ಹೋಯ್ತು ಮತ್ತೆ ಅದಕ್ಕೆ ಮ್ಯಾಲ ಕುಂಡಿಸ್ತೀವಿ ಅಂತ ಮತ್ತೆ ಹೇಳಕ್ ಕಾಲು ಬಂದದೆ. ಮತ್ತೆ ಅದಕ್ಕೆ ದಯಮಾಡಿ ಇಲ್ಲಿ ನಾವೆಲ್ಲರೂ ಯಾ ಶಿಕ್ಷಕ ವರ್ಗದವರು ಅಷ್ಟೇ, ಎಲ್ಲ ಡಿಪಾರ್ಟ್ಮೆಂಟ್ಗಳು ನಾವು ಮೊದಲ
ಹೇಗಪ್ಪ ಇಲ್ಲಿ ಬರ್ತಕ್ಕಂಥ ಶಿಕ್ಷಕರು ಭಾಳ ಒಳ್ಳೆಯವರ FPS ನಾಗೂ ಹಂಗೆ ಅದಾರ KGS ನಾಗೂ ಹಂಗೆ ಅದಾರ ಎಲ್ಲ ಸ್ಕೂಲ್ ಅಭಿವೃದ್ಧಿ ಮಾಡ್ಲಾಗತ್ತಾರ ಅವ್ರ ಬಗ್ಗೆ ಯಾರು ಏನಿಲ್ಲ ನಾವೇನ್ ನಾಯಕರಿದ್ದೆವು ನಾವು ಪ್ರಾಮಾಣಿಕವಾಗಿ ಹೆಂಗಪ್ಪ ಅಂದ್ರ ಒಂದು ಬಹಳ ಹೇಳಕ್ ಇಷ್ಟಪಡ 3 ಕಣ್ಣಿರ್ತಾವಂತ ಕಾಕಿ ಖಾದಿ ಮಗನ ಕ್ಯಾವಿ ಇವು 3 ಹೆಂಗವಪ್ಪ ಅಂತ ಕೇಳಿದ್ರೆ ಸಾಂಬ್ರವ್ರು ಹೆಂಗಿರ್ಬೇಕು ಅವ್ರ ಕರ್ತವ್ಯಗಳೇನು ಅವರ ಗ್ರಾಮದಲ್ಲಿ ಹೆಂಗಿರ್ಬೇಕು ಜನರಿಗೆ ಏನು ಸಂದೇಶಗಳನ್ನು ಕೊಡಬೇಕು ಅನ್ನುವಂತ ವಿಚಾರ ಅದು 3ನೇ ಕಾರಣ ಸಾಂಬ್ರವ್ರ ಇದು ಕಾಕಿ ಕಾರಣಪ್ಪ ಒಂದು ಖಾದಿ ಕಾರಣ ಇವು ಎಲ್ಲರೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಕೇವಲ ವರ್ಷಕ್ಕೊಮ್ಮೆ ಜನವರಿ 26 ಬರ್ತಾವ ಮತ್ತೇನಾದ್ರೆ ನಾವು ಸಮಯ ಪ್ರಜ್ಞೆ ಇರ್ಬೇಕು ನಮ್ಮ ಅವಕಾಶ ಕೊಟ್ಟಂತ ಅವಕಾಶ ಭಗವಂತ ಕಾರಣ ಕೊಟ್ಟನ್ ಕಿವಿ ಕೊಟ್ಟನ್ ಕಾಲ್ ಎಲ್ಲಾನು ಕೊಟ್ಟಾವ ಇರ್ತಕ್ಕಂಥವ್ನ ಹಂಗ ನಾವು ಒಂದು ಕಾಲಾರೆ ಒಂದು ಕೈಯಾರೆ ಕಳ್ಕೊಂಡು ಬೆಳಕ ಅದು ಎಷ್ಟು ಅವರಿಂದ ಸಮಸ್ಯೆ ಅದಾವ ಅಂತ ತಿಳ್ಕೊಂಡು ನಾವೆಲ್ಲರೂ ಏನ್ ಮಾಡಾಮ್ರಪ್ಪ ಅಂದ್ರ ಪ್ರಾಮಾಣಿಕವಾಗಿ ಹೃದಯ ಸ್ಪರ್ಶಿಕೊಂಡು ಎಲ್ಲ ಅಧಿಕಾರ ವರ್ಗದವರು ರೈತ ವರ್ಗದವರಾಗಲಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ದೇಶದ ಅಭಿವೃದ್ಧಿಗೆ ಏನು ಮಹಾನಾಯಕರು ತ್ಯಾಗ ಬಲಿದಾನ ಮಾಡ್ಯಾರ ಅದಕ್ಕೆ ಯಶಸ್ವಿ ಆಗಬೇಕಾದ್ರೆ ನಮಗೆ ಕೊಟ್ಟಂತ ಅವಕಾಶ ನಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖ್ಯ ಅತಿಥಿಗಳೇ ಹಾಗೂ ಶಿಕ್ಷಕ ಬಾಂಧವರೇ ವಿದ್ಯಾರ್ಥಿಗಳೇ ಹಾಗೂ ಮುದ್ದು ಮಕ್ಕಳೇ ಗ್ರಾಮದ ಎಲ್ಲ ಹಿರಿಯರೇ ಹಾಗೂ ತಾಯಿಯಂದಿರು ವಂದಿಸಿ ನನ್ನ ಮಾತು ರಾಜ್ಯೋತ್ಸವ 77ನೇ ಕನ್ನಡ ಗಣರಾಜ್ಯೋತ್ಸವ ಅಂಗವಾಗಿ ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ತಾಯಿಯವರಾದಂಥ ಸರಸ್ವತಿ ದತ್ತು ಬಡ್ಗೇರವರೇ ಹಾಗೂ ಉಪಾಧ್ಯಕ್ಷರಾದಂಥ ನನ್ನ ಸ್ನೇಹಿತನಾದಂಥ ಕಾಶಿನಾಥ ಮಾನೆಯವರೇ ಹಾಗೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆದಂಥ ಒಳ್ಳೆಯ ವ್ಯಕ್ತಿಯವರು ಹನುಮಂತಣ್ಣ ಖಂಡೇಕರ್ ಮಾತಾಡಿದ ಭೀಮಾಶಂಕರ ಆಳೂರವರು ಮಾತಾಡ್ಯಾರ ಹಾಗೂ ನನ್ನ ಇವತ್ತಿನ ದಿವಸ ಇಲ್ಲಿ ಎಲ್ಲ ಬಂದಂತ ನನ್ನ ಶಿಕ್ಷಕರೇ ಹಾಗೂ ನನ್ನ ಶಿಕ್ಷಕಿಯರವ್ರಿ ಎಲ್ಲರೂ ಇವತ್ತು ಕಾರ್ಯಕ್ರಮ ನಾವು ಸ್ವಲ್ಪ ಲೇಟ್ ಆಯ್ತು ಇದು ಮಾಡ್ಲಕ್ಕ ಈಗ ನಮ್ಮ ಎಷ್ಟೇ ಅಲ್ಲಿ ನಮ್ಮ ಚಂದು ಬಡ್ಗೇರವರು ಈ ಸಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅವರು ಸುಮಾರು ಇವತ್ತು ದಿವಸ ಒಂದು 8 ದಿವಸ ಇತ್ತು 8 ದಿವಸನೂ ನನ್ನ ಗಳಿಗೂ 2 ದಿವಸ ಅವರು ಪಿ ಡಿ ಅವರು ಒಳ್ಳೆ ಕೆಲಸ ಮಾಡ್ಯಾರ ಅವರು ಒಟ್ಟು ತುಂಬಾ ನಮ್ದು ಇವತ್ತು ಪಂಚಾಯತಿದು ತುಂಬಾ ಬಣ್ಣ ಮಾಡ್ಸ್ಯಾರ ಅಲ್ಲಿಂದ ಬೋರ್ಡ್ ಮಾಡ್ಸ್ಯಾರ ಅಲ್ಲಿಂದ ಎಲ್ಲ ಪ್ರತಿಯೊಂದು ಸಿಬ್ಬಂದಿಗೆ ಎಲ್ಲರಿಗೆ ಅರಿವಿ ಹೊಲ್ಸ್ಯಾರ ಯಾಕಂದ್ರೆ ಈಗಾಗಲೇ ಮುಗಿತು ಇನ್ನು ನಮ್ಮದು ಇವತ್ತು ಇಪ್ಪೆರಡು ಎಲ್ಲ ಕೂಡಿ ನಾವು 2020 ನಾವು ಆಡಿಸಿ ಬಂದಿದ್ದೆವು ಈಗೆಲ್ಲ ಕೂಡಿ ಇನ್ನೊಂದು 2 ದಿವಸ ಉಳಿದೈತೆ ನಮ್ದು ಈಗ 2 ದಿವಸ ನಾವು ಮುಗಿತದ ಮುಗಿದ ಬಳಿಕ ನಾವು ಮುಂದೆ ನಾವು ಯಾರು ಬರ್ತೀವಿ ನೀವು ಯಾರಿಗೆ ಇದು ಮಾಡಿರ್ತೀರ ಅವ್ರು ಬರೋರು ಬರ್ತಿರ್ತೇವೆ ಅದಕ್ಕೆ ಇಷ್ಟೆಲ್ಲ ಕೂಡಿ ಇದು ಮಾಡಿರಿ ಅದಕ್ಕೆ ಈಗ ಆಲ್ರೆಡಿ ಒಂದು ಕನ್ನಡ ಗಂಡು ಮಕ್ಕಳ ಶಾಲೆದು ಸ್ಥಳಾಂತರ ಆಗಿರ್ತಾರೆ ಸ್ಥಳಾಂತರ ಆಗೋದು ನಮ್ಮಲ್ಲಿ ಸುಮಾರು ಇವತ್ತು ನಮ್ಮ ತಾಲೂಕದಾಗೆ 2-3 ದೊಡ್ಡ ಊರು ಅದಾವ ಯಾವ್ದು ಊರಪ್ಪ ಅಂತಂದು ಇವತ್ತು ಅಗ್ರಿಕಲ್ಚರ್ ನಮ್ಮ ದೊಡ್ಡ ಊರ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ನಮ್ಮಲ್ಲಿ ಅಗ್ರಿಕಲ್ಚರ್ ಇದ್ದೇವು ತಾಲೂಕ್ ಪಂಚಾಯತಿನೂ ನಮ್ಮ ಅಗ್ರಿಕಲ್ಚರ್ ಇದ್ದೇವು ಗ್ರಾಮ ಪಂಚಾಯತಿನೂ ಎಲ್ಲ ನಮ್ಮಲ್ಲಿ ಅದಾವ ಈಗ ಇವತ್ತಿನ ದಿವಸ ಎಲ್ಲರೂ ಕೂಡಿಸಿದ ಮುಂದೆ ರಾಜಕೀಯ ಬಂದಾಗ ಯಾವಾಗಲೂ BJP ಕಾಂಗ್ರೆಸ್ JDS ಮಾಡ್ಕೊತ ಹೋಗನಿ ಇವತ್ತಿನ ಊರ್ ವಿಷಯ ಬಂದಾಗ ಎಲ್ಲರೂ ಕೂಡಿ ಕಿಶಿದ್ರು ಇದೊಂದು ಏನದಲ್ಲ MP ಒಳಗಲ್ಲ ನಮ್ಮ ಶಾಸಕರು ನಾನು ಇವತ್ತು ನಮ್ಮ PDOs ನಮ್ಮ ಸರ್ವ ಸದಸ್ಯರು ಇವತ್ತು ನಮ್ಮ ಪಂಚಾಯತ್ ಠಾವು ಮಾಡಿಸಿ ಇವತ್ತು ನಾವು ಇವತ್ತೇ ನಾವು ಹೋಗ್ತಿದ್ರ ಶಾಸಕರಿಗೆ ಮುಟ್ಟಿಸಿ ಕಿಶಿದ್ರ ಅವರ ನಮ್ಮಲ್ಲಿ ದೊಡ್ಡ ಊರದ ಆಲ್ರೆಡಿ ನಮ್ಮ 15,000 ಜನಸಂಖ್ಯೆ ಅಗ್ರಿಕಲ್ಚರ್ ಅದ ಅದು ನಮ್ಮ ಹಳ್ಳಿ ನಮ್ಮ ಊರಿಗೆ ಆಗ್ಬೇಕಂತ ಹೆಚ್ಚಿನ ನಾ ಗೌಡರಿಗೆ ಕಳ್ಕಾಯಿ ಮಾಡ್ಕೊಂಡು ಕೇಳ್ಕೊತೀನಿ ನೀವು ಮಾಡಿ ಗೌಡ ಹೆಚ್ಚು ನಾನು ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಗೌಡ್ರಿಗೆ ನಮ್ಮ ಶಾಸಕರು ಹೇಳ್ತಾರ ಇಲ್ಲ ಅಗ್ರಿಕಲ್ಚರ್ದಿಂದ ಇದು ಮಾಡಿರಿ ಅಂತ ಹೇಳ್ತಾರ ಒಬ್ಬರು ಅಗ್ರಿಕಲ್ಚರ್ ಮಾಡಿದ್ರೆ ಅಗ್ರಿಕಲ್ಚರ್ ಏನೂ ಆಗಿಲ್ಲ ಇದೊಂದು ಮಾಡ್ರಿ ನೀವು ಹೆಚ್ಚು ನಾವು ಇದೊಂದು ಮಾಡ್ಬೇಕು ಮಾಡತ್ತೆ ಶಾಸಕರಿಗೆ ಕಳ್ಕಾಳದಿಂದ ನಾನು ಕೇಳ್ಕೊಂಡು ಇದು ಮಾಡ್ತೀನಿ ಮತ್ತೆ ಇವತ್ತಿನ ದಿವಸ ಎಲ್ಲ ಇವತ್ತು ಎಲ್ಲ ಹುಡುಗರು ಸ್ವಲ್ಪ ವೇದಿಕೆ ಮಾಡಬೇಕಾಗಿತ್ತು ಇಲ್ಲಿ ನಮ್ಮ ಪರಮೂರು ವೇದಿಕೆ ಸಾರಿ ಮಾಡಿಲ್ಲ ಅವರು ಯಾಕಂದ್ರೆ ಇವ್ರು ಮುಗಿಲಿಕ್ಕೆ ಬಂದವರು ಇನ್ನು ವೇದಿಕೆ ಮ್ಯಾಗ ಮಾಡಿ ಕುಂದಿಸಬಾರ್ದು ಅಂತೇಳಿ ನೆಲ ಮ್ಯಾಗ ಕುಂದಿಸಿರೋದು ನಮ್ಮ ಪರಮೇಶ್ವರ ಸೊಗಡೆ ಅವರು ಅದಕ್ಕೆ ನಾವು ನೆಲ ಮ್ಯಾಗ ಕುಂದಿಸಲಿಕ್ಕೆ ಮಾಡ್ಲಿಕ್ಕೆ ಮಕ್ಕಳ ಸಲುವಾಗಿ ಇವತ್ತು ವೇದಿಕೆ ಮಾಡೋಕೆ ಪರಮೂರ ಅದಕ್ಕೆ ಸ್ವಲ್ಪ ನಾಷ್ಟ ದೂದು ಅಸ್ತ ಆಗಿದೆ ಸಾರಿ ಮುಂದಿನ ದಿವಸನಾಗ ಇದು ಮಾಡೋಣ ಅದಕ್ಕೆ ಇಷ್ಟು ಯೋಚನೆ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ. ಆದರೆ ಉಳಿದ ಆ ಒಂದು ಚುನಾವಣೆ ದಿನಾಂಕವನ್ನು ಹೊರತುಪಡಿಸಿ 4 ವರ್ಷದ 164 ದಿನಗಳೇ ನಡೆವಲ್ಲ ನಾವೆಲ್ಲರ ಗ್ರಾಮದ ಅಭಿವೃದ್ಧಿಗೋಸ್ಕರವಾಗಿ ಹೋರಾಡೋಣ ಅನ್ನುವಂತ ಒಂದು ಮಾತನ್ನ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಇಲ್ಲಿ ರಾಜಕೀಯ ಪಕ್ಷಗಳ ಬೇಡ, ಒಟ್ಟಿನಲ್ಲಿ ಗ್ರಾಮದ ಅಭಿವೃದ್ಧಿ ಆದರೆ ಸಾಕು ಅನ್ನುವ ಇಂಗಿತ ಅರ್ಥವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಅಂತ ಒಂದು ಮಾತನ್ನು ತಿಳಿಸಿರ್ತಕ್ಕಂಥ ವಿಠಲ್ ಗೌಡ ಪಾಟೀಲ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ
ಅಂತ ಶಾಸಕರು ಹೇಳಿದ್ದ, ಅದು ಸ್ವಲ್ಪ ಅನುದಾನ ಬೆಳಕಾಗಿ ಇವತ್ತಿಗೆ 15 ಲಕ್ಷ ರೂಪಾಯಿ ಅವರಿಗೆ ಮಂಜೂರಾತಿ ಮಾಡಿಸಿದ್ವಿ. ಮೊನ್ನೆ ಅದು ಲ್ಯಾಂಡ್ ಆರ್ಮಿದಿಂದ ಅವ್ರು ಬಂದಿರು ಬಂದು ನಾನು ತೋರಿಸಿ ಎಸ್ಟಿಮೇಟ್ ಮಾಡ್ತೀನಿ. ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ 15 ಲಕ್ಷ ರೂಪಾಯಿ ಈಗಾಗಲೇ ಶಾಸಕರು ಹಾಕ್ಯಾರೆ.